ರಾಷ್ಟ್ರೀಯ ಭಾರತ್ ಸ್ಕೌಟ್ಸ್ ಅಂಡ್ ಗೈಡ್ಸ್ನ ರಾಜ್ಯ ಆಯುಕ್ತ ಪಿಜಿ ಆರ್ ಸಿಂಧ್ಯಾ ಅವರು ಇಂದು ಕನಕಪುರ ನಗರದ ಕಲ್ಲಹಳ್ಳಿ ಶ್ರೀ ವೆಂಕಟೇಶ್ವರ ದೇವಾಲಯಕ್ಕೆ ಭೇಟಿ ನೀಡಿ ಮಾತನಾಡಿದ ಅವರು, ನನ್ನ 76ನೇ ವರ್ಷದ ಹುಟ್ಟು ಹಬ್ಬದ ಪ್ರಯುಕ್ತ ಪ್ರತಿ ವರ್ಷದಂತೆ 40 ವರ್ಷಗಳಿಂದ ಕಲ್ಲಹಳ್ಳಿ ಶ್ರೀ ವೆಂಕಟರಮಣ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸುತ್ತಿದ್ದೇನೆ. ಪ್ರತಿ ವರ್ಷದಂತೆ ಈ ಬಾರಿಯೂ ತಾಲ್ಲೂಕಿನ ನನ್ನ ಅಭಿಮಾನಿಗಳು ಬಂಧುಮಿತ್ರರು ಶುಭ ಹಾರೈಸುತ್ತಾರೆ. ಅದರಂತೆ ಶುಭ ಕೋರಿದ ಎಲ್ಲ ಅಭಿಮಾನಿಗಳಿಗೆ ಧನ್ಯವಾದಗಳನ್ನು ತಿಳಿಸಿದರು. ನನ್ನ ರಾಜಕೀಯ ಜೀವನದಲ್ಲಿ ಕೆಲವರಿಗೆ ಸ್ಥಳೀಯ ಚುನಾವಣೆಗಳಲ್ಲಿ ಅಧಿಕಾರ ನೀಡಲು ಸಾಧ್ಯವಾಗಿಲ್ಲ. ಮುಖಂಡರು ನನ್ನನ್ನು ಕ್ಷಮಿಸುವಂತೆ ಕೇಳಿಕೊಂಡರು. ಸುಮಾರು 40 ವರ್ಷಗಳಿಂದ ಪಕ್ಷಭೇದ ಮರೆತು ನನ್ನ ಹುಟ್ಟು ಹಬ್ಬವನ್ನು ಆಚರಣೆ ಮಾಡಿಕೊಂಡು ಬಂದಿದ್ದೀರಿ. ಈ ವಿಶ್ವಾಸ ಕೊನೆಯವರೆಗೂ ಹೀಗೆ ಇರಲಿ. ಎಚ್. ಡಿ. ಕುಮಾರಸ್ವಾಮಿಯವರಿಗೆ ಕೇಂದ್ರದಲ್ಲಿ ಬೃಹತ್ ಕೈಗಾರಿಕಾ ಸಚಿವ ಸ್ಥಾನವನ್ನು ನೀಡಿದ್ದಾರೆ. ಹೊಸ ಯೋಜನೆಗಳನ್ನು ರೂಪಿಸಿ ರಾಜ್ಯದ ಜನತೆಗೆ ಕೊಡುಗೆ ನೀಡಬೇಕೆಂದು ಹೇಳಿದರು. ಮೇಕೆದಾಟು ಯೋಜನೆ ಜಾರಿ ವಿಚಾರವಾಗಿ ಮಾತನಾಡಿದ ಅವರು, ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಮೇಕೆದಾಟು ಯೋಜನೆ ಸಂಪೂರ್ಣಗೊಳಿಸಬೇಕು ಎಂದು ಬಯಸುತ್ತೇನೆ. ಈ ಯೋಜನೆಯಿಂದ ಬೆಂಗಳೂರು ನಗರ ಹಾಗೂ ಸುತ್ತಮುತ್ತಲಿನ ಜಿಲ್ಲೆಗಳಿಗೆ ಕುಡಿಯುವ ನೀರಿನ ಜೊತೆಗೆ ವ್ಯವಸಾಯಕ್ಕೂ ನೀರು ಸಿಕ್ಕಂತಾಗುತ್ತದೆ. ಈ ಯೋಜನೆ ಪೂರ್ಣಗೊಳ್ಳಬೇಕಾದರೆ ಪಕ್ಷಾತೀತವಾಗಿ ಎಲ್ಲಾ ಪಕ್ಷದ ಸಹಕಾರ ಅಗತ್ಯವಾಗಿದೆ. ತಾಲ್ಲೂಕಿಗೆ ಮೆಡಿಕಲ್ ಕಾಲೇಜು ತರಲು ಪ್ರಯತ್ನ ಮಾಡಿದ್ದಾರೆ. ಇದಕ್ಕೆ ಸ್ವಾಗತ ಕೋರುತ್ತೇನೆ ಎಂದರು. ಹಾರೋಹಳ್ಳಿವರೆಗೂ ಮೆಟ್ರೋ ರೈಲು ಯೋಜನೆ ರೂಪುಗೊಂಡಿದ್ದು, ಕನಕಪುರದವರೆಗೆ ಈ ಯೋಜನೆಯನ್ನು ತರುವಂತೆ ಡಿಕೆ ಶಿವಕುಮಾರ್ ಜೊತೆ ಮಾತುಕತೆ ನಡೆಸುತ್ತೇನೆ. ನನ್ನ ತಾಲ್ಲೂಕಿನ ಜನತೆಯ ಬಹುದಿನಗಳ ಬೇಡಿಕೆ ರೈಲ್ವೆ ಯೋಜನೆಯಾಗಿದ್ದು, ರಾಜ್ಯ ರೈಲ್ವೆ ಖಾತೆ ಸಚಿವ ವಿ. ಸೋಮಣ್ಣ ಬಳಿ ಮಾತನಾಡಿದ್ದೇನೆ. ಈ ಯೋಜನೆಯನ್ನು ಜಾರಿಗೊಳಿಸುವ ಭರವಸೆಯನ್ನು ನೀಡಿದ್ದಾರೆ. ನಾನು ಮುಖ್ಯಮಂತ್ರಿ ಸ್ಥಾನ ಒಂದನ್ನು ಬಿಟ್ಟು ಎಲ್ಲಾ ಹುದ್ದೆಗಳನ್ನು ಅಲಂಕರಿಸಿದ್ದೇನೆ. ನನಗೆ ಯಾವುದೇ ಅಧಿಕಾರದ ಆಸೆಗಳಿಲ್ಲ ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ತಾಲ್ಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಎಂ. ಪುರುಷೋತ್ತಮ್, ಪಿಎಲ್ಡಿ ಬ್ಯಾಂಕ್ ಮಾಜಿ ಅಧ್ಯಕ್ಷ ಜೆ. ನಟರಾಜ್, ಜೋಸೆಫ್ ಕುನ್ಸಾಲ್ವಿನ್, ನಗರಸಭಾ ಸದಸ್ಯ ಸ್ಟುಡಿಯೋ ಚಂದ್ರು, ಕಾಂಗ್ರೆಸ್ ಮುಖಂಡ ಬಿಎಸ್ ಗೌಡ, ಜೆಡಿಎಸ್ ತಾಲ್ಲೂಕು ಉಪಾಧ್ಯಕ್ಷ ರಾಮಕೃಷ್ಣ ಸೇರಿದಂತೆ ಹಲವಾರು ಅಭಿಮಾನಿಗಳು ಹಾಜರಿದ್ದರು. ಮೊದಲನೇದಾಗಿ ನನ್ನ 76ನೇ ಜನ್ಮದಿನೋತ್ಸವದ ದಿವಸ ನಾನು ಕಳೆದ 40 ವರ್ಷಗಳಿಂದ ಯಾವ ರೀತಿ ಆಚರಣೆ ಮಾಡ್ಕೊಂಡು ಬಂದಿದ್ದೇನೆ ಅದೇ ರೀತಿಯಲ್ಲಿ ಈ ವರ್ಷ ಸಹಿತ ಆಚರಣೆ ಮಾಡ್ತಾ ಇದ್ದೇನೆ. ಇದರಲ್ಲಿ ವಿಶೇಷತೆ ಏನೂ ಸಹಿತ ಇಲ್ಲ. ನಾನು ಬೆಳಿಗ್ಗೆ ತಕ್ಷಣ ನಮ್ಮ ತಂದೆ ತಾಯಿಗಳನ್ನು ನೆನೆಸ್ಕೊಂಡು ಬಂದಿರತಕ್ಕಂಥ ಕೆಲವು ಸ್ನೇಹಿತರ ಜೊತೆಯಲ್ಲಿ ವಿಶ್ವಾಸದ ವಿನಿಮಯವನ್ನು ಮಾಡಿಕೊಂಡು ನಂತರ ಶ್ರೀ ಬನಶಂಕರಿ ದೇವಸ್ಥಾನಕ್ಕೆ ಹೋಗಿ, ಶನಿಮಹಾತ್ಮನ ದೇವಸ್ಥಾನಕ್ಕೆ ಹೋಗಿ, ಚಾಮುಂಡೇಶ್ವರಿಯನ್ನು ಪೂಜೆ ಮಾಡಿ ಹಾರೋಹಳ್ಳಿಯಲ್ಲಿ ನಾನು ಸ್ಥಾಪಕ ಸದಸ್ಯರಲ್ಲಿ ಒಬ್ಬ ರಮಣ ಮಹರ್ಷಿ ಅಂಧರ ಶಾಲೆ ಜಗಸಂಧ, ಅಲ್ಲಿ ಸುಮಾರು 100 ಜನ ಅಂಧರಿದ್ದಾರೆ. ಈ ಅಂಧರ ನಿವಾರಣೆ ಅವರಿಗೆ ಅನುಕೂಲಕ್ಕೆ ತಕ್ಕಂತೆ ನಾನು ಸುಮಾರು 40 ವರ್ಷಗಳಿಂದ ಕೆಲಸ ಮಾಡ್ಕೊಂಡು ಬಂದಿದ್ದೇನೆ. ಅವ್ರಿಗೆ ಕಣ್ಣಿಲ್ಲ, ಕೆಲವರಿಗೆ ಕಿವಿ ಇಲ್ಲ, ಬಹಳ ಜನಕ್ಕೆ ಬಾಯಿ ಇಲ್ಲ. ಆದರೆ ಅವರ ಭಾವನೆಗಳನ್ನ ನಾನು ಅರ್ಥ ಮಾಡ್ಕೊಂಡಿದ್ದೇನೆ. ಅವರು ನಾನು ಪ್ರತಿ ಸಾರಿ ಬಂದಾಗ ನನ್ನ ಬಗ್ಗೆ ಹಾಡನ್ನು ಹೇಳ್ತಾರೆ, ನಾವು ಮಾಡಿರುವ ಒಳ್ಳೆ ಕೆಲಸಗಳನ್ನ ನೆನೆಸ್ಕೊಳ್ತಾರೆ. ಅವರ ಲೋಕವೇ ಬೇರೆ ಇರ್ತದೆ. ಆ ಲೋಕದಕ್ಕೆ ಹೋದಾಗ ನಾವು ಸಣ್ಣವರಾಗ್ತೇವೆ, ಅವರು ದೊಡ್ಡವರಾಗ್ತಾರೆ. ನಾನು ಸಣ್ಣವರಾಗಬೇಕು ಅನ್ನೋ ದೃಷ್ಟಿಯಿಂದಲೇ ನನ್ನ ಹುಟ್ಟುಹಬ್ಬವನ್ನ ಅಲ್ಲಿ ನಾನು ಆಚರಣೆ ಮಾಡ್ಕೊಳ್ತೇನೆ. ಕಳೆದು ಹೋಗಿದ್ದಂತ ಸಿಂಧ್ಯಾ ಅವರನ್ನ ಹುಡುಕಿ ಮತ್ತೆ ಇಷ್ಟುದ್ದ ಬೆಳೆಸಿರ್ತಕ್ಕಂಥ ಕಲ್ಲಳ್ಳಿಗೆ ನಾನು ಬಂದು ಶ್ರೀನಿವಾಸನ ಕೃಪೆ, ನಿಮ್ಮೆಲ್ಲರ ಸಹಕಾರ, ನಿಮ್ಮೆಲ್ಲರ ಒಂದು ನೋಡ್ತಕ್ಕಂಥದ್ದು ಇದು ನನ್ನ ಸೌಭಾಗ್ಯ. ಇದಾದ ನಂತರ ಶ್ರೀ ವೀರಭದ್ರೇಶ್ವರ ನಮ್ಮ ಮನೆ ದೇವರು, ಅವರಿಗೆ ಹೋಗಿ ಪೂಜೆ ಮಾಡಿ ನನ್ನ ಮನೆಗೆ ವಾಪಸ್ ಹೋಗ್ತೇನೆ. ಇಷ್ಟೇ ನನ್ನ 40 ವರ್ಷಗಳ ಹುಟ್ಟುಹಬ್ಬದ ಆಚರಣೆ. ಮಧ್ಯದಲ್ಲಿ ಒಂದು 2-3 ವರ್ಷ ನಾನು ಅಮೆರಿಕಾದಲ್ಲಿ ಇದ್ದಿದ್ದರಿಂದ ಸೆಪ್ಟೆಂಬರ್ 19 ಅಲ್ಲಿ ನನ್ನ ವಿದ್ಯಾರ್ಥಿ ದಶೆಯ 100 ಮಂದಿ ಸ್ನೇಹಿತರಿದ್ದಾರೆ. ಅವರೆಲ್ಲ ಸೇರಿ ಒಂದು ಗಣೇಶನ ದೇವಸ್ಥಾನ ಇದೆ. ಬಹುಶಃ ಪ್ರಪಂಚದ ದೊಡ್ಡ ಗಣೇಶನ ದೇವಸ್ಥಾನಗಳಲ್ಲಿ ಅದು ಸಹಿತ ಒಂದು. ನಾವು ಗಣೇಶನ ಹಬ್ಬವನ್ನ ಬೇರೆ ರೀತಿಯಲ್ಲಿ ಆಚರಣೆ ಮಾಡ್ತೇವೆ. ಆದರೆ ಅವರು ಶಾಸ್ತ್ರೋಕ್ತವಾಗಿ 15 ದಿನಗಳ ಕಾಲ
ಒಂದು ರಥದ ರೂಪದಲ್ಲಿ ಅಲ್ಲಿ ಗಣೇಶನ ಚತುರ್ಥಿಯನ್ನು ಆಚರಣೆ ಮಾಡ್ತಾರೆ. ಸುಮಾರು 20 ಕಿಲೋಮೀಟರ್ ಅಷ್ಟು ದೂರ ಮೆರವಣಿಗೆಯಲ್ಲಿ ಅವರು ನಡ್ಕೊಂಡು ಹೋಗ್ತಾರೆ. 20,000 ಜನಕ್ಕೂ ಹೆಚ್ಚು ಜನ ಸೇರ್ತಾರೆ. ನ್ಯೂಯಾರ್ಕಿನ ಮೇಯರ್ ಅವರು ಆ ಮೆರವಣಿಗೆಯಲ್ಲಿ ಯಾವಾಗೂ ಸಹಿತ ಇರ್ತಾರೆ. ಅವರು ಕ್ರಿಶ್ಚಿಯನ್ರು, ಆದರೆ ಗಣಪತಿ ಪೂಜೆ ಮಾಡ್ತಾರೆ. ನಮ್ಮ ಮೈಸೂರಿನ ಒಬ್ಬ ಹೆಣ್ಣುಮಗಳು ಉಮಾ ಮೈಸೂರು ಹೆಗ್ಗಾರ್ ಅಂತ ಹೇಳಿ, ಆ ಹೆಣ್ಣುಮಗಳು ನ್ಯೂಯಾರ್ಕ್ಗೆ ಈ ಮಕ್ಕಳ ಒಂದು ಚಿಕಿತ್ಸೆಗೋಸ್ಕರ 1 ನಿಮಿಷ ಇವರೇ ವಿಭಜನೆ ಆಗಬಾರ್ದು ಅಂತೇಳಿ ಅವತ್ತು ನಮ್ಮ ಸೈನಿಕರನ್ನ ಗುರುದ್ವಾರಕ್ಕೆ ಕಳಿಸಿ ಲೋಕವಾಲ ಅಂತಕ್ಕಂಥ ಒಬ್ಬ ರಾಷ್ಟ್ರವನ್ನ ವಿಭಜನೆ ಮಾಡಬೇಕು ಅಂತ ಹೇಳ್ತಿದ್ರು. ಅವರ ಮರ್ದನ ಮಾಡಿದ್ರು. ಆ ಕಾರಣಕ್ಕೆ ಅವರ ಅಂಗರಕ್ಷಕರಲ್ಲಿ ಒಬ್ಬರು ಅವ್ರನ್ನ ಕೊಂದು ಹಾಕಿದ್ರು ಅನ್ನೋದು ನಿಮಗೆ ಗೊತ್ತಿರೋ ವಿಚಾರ. ಇನ್ನು ಅವ್ರ ಮಗ ರಾಜೀವ್ ಗಾಂಧಿ ಅವರು ಅಷ್ಟೇ. ಇವತ್ತು ಅನೇಕ ವಿಚಾರಗಳನ್ನ ನಾನು ಬಹಳ ಸುಲಭವಾಗಿ ನೋಡ್ತೇವೆ. ಹಾಗೆಲ್ಲ ಒಂದು ನಮಗೆ ಕ್ಯಾಮ್ರಾ ಬರ್ತಾ ಇತ್ತು ಒಂದು ಫಂಕ್ಷನ್ಗೆ. ಬಂದಿರೋರು ಎಲ್ಲರೂ ನಮ್ಮ ಕ್ಯಾಮ್ರಾ ತಗೊಂಡು ಬಂದಿದ್ದೀರ ನೀವು. ಇಲ್ಲಿ ಕೂತ್ಕೊಂಡು ನೀವು ನ್ಯೂಯಾರ್ಕ್ ಮಾತಾಡ್ಬೋದು, ಮೆಲ್ಬಾರ್ನ್ ಮಾತಾಡ್ಬೋದು, ಚೈನಾಗ್ ಮಾತಾಡ್ಬೋದು, ಅಮೆರಿಕಾಗ್ ಮಾತಾಡ್ಬೋದು. ಅದಾಗ್ತಾ ಇರಲಿಲ್ಲ. ಈ ದೇಶದಲ್ಲಿ ಇಂಥ ಒಂದು ಕ್ರಾಂತಿಯನ್ನು ಮಾಡಿದವರು ರಾಜೀವ್ ಗಾಂಧಿ. ರಾಜೀವ್ ಗಾಂಧಿ ಅವರು ಏನಾದ್ರು ನಮ್ಮ ಭಾರತೀಯರು ಯಾರಿದ್ದಾರೆ ಶ್ರೀಲಂಕಾದಲ್ಲಿ ಅವ್ರು ಕೊಲೆ ಆಗ್ಬಾರ್ದು ಅನ್ನೋ ದೃಷ್ಟಿಯಿಂದಾಗಿ ನಮ್ಮ ಸೈನಿಕರನ್ನ ಕಳಿಸ್ಕೊಡ್ರು. ಆ ಸೈನಿಕರನ್ನ ಕಳಿಸ್ಕೊಡದೆ ಹೋಗಿದ್ದಿದ್ರೆ ಯಾವ ಶಿವರಾಸನ್ನೂ ಇಲ್ಲ, LTT ಪ್ರಭಾಕರನ್ನೂ ಇಲ್ಲ, ರಾಜೀವ್ ಗಾಂಧಿ ಬದುಕ್ತಾ ಇದ್ದಾರೆ. ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೇನೆ, ಅವರ ವಂಶದಲ್ಲಿ ಇಬ್ಬರೂ ಸಹಿತ ಇಂದಿರಾ ಗಾಂಧಿಯವರು, ಅವ್ರ ಮಗ ರಾಜೀವ್ ಗಾಂಧಿ ಇಬ್ರು ಸಹಿತ ದೇಶಕ್ಕೋಸ್ಕರ ಪ್ರಾಣ ತೆಗೆದಿರೋದು. ಸಾಧಾರಣ ಅಲ್ಲ, ಪ್ರಾಣಕ್ಕಿಂತ ದೊಡ್ಡದು ಯಾವುದು ಸಹಿತ ಇಲ್ಲ. ಮತ್ತೆ ಅವ್ರ ಅಜ್ಜ ಪಂಡಿತ್ ಜವಾಹರ್ಲಾಲ್ ನೆಹರು ಅವ್ರ ಹೆಂಡತಿ ಜೊತೆನಲ್ಲಿ ಕಮಲಾ ನೆಹರು ಅವ್ರ ಜೊತೆನಲ್ಲಿ 14 ವರ್ಷ ಜೈಲಿನಲ್ಲಿ. ಇದನ್ನೆಲ್ಲ ನಾವು ಮರ್ತೋಗ್ಬಿಡ್ತೇವೆ, ಸುಲಭವಾಗಿ ಮಾತಾಡ್ಬಿಡ್ತೇವೆ. ಯಾವ ನೆಹರು, ಯಾವ ಇಂದಿರಾ ಗಾಂಧಿ, ಇದೆಲ್ಲ ನಾವು ತಿಳ್ಕೋಬೇಕು. ರಾಜಕೀಯ ನಾಯಕರು, ಕಾರ್ಯಕರ್ತರು ಇದನ್ನು ತಿಳ್ಕೋಬೇಕು. ನಾನು ಯಾವ ವ್ಯಕ್ತಿಯ ಪರವಾಗಿ ಮಾತನಾಡಲಿಕ್ಕೆ ಈ ಸಂದರ್ಭದಲ್ಲಿ ಬಯಸಲ್ಲ. ಇದು ದೇಶದ ಚರಿತ್ರೆ. ಇವತ್ತು ಇಡೀ ಪ್ರಪಂಚವೇ ಒಂದು ಸಂದಿಗ್ಧದ ವಾತಾವರಣದಲ್ಲಿದೆ. ಯಾವ ಸಂದರ್ಭದಲ್ಲಿ ಬೇಕಾದ್ರೂ ಅಣ್ಣತಮ್ಮಂದಿರು ಹೋರಾಟ ಜಗಳ ಮಾಡಕ್ಕೆ ಶುರು ಮಾಡಿದ್ದಾರೆ. ಯುಕ್ರೇನು ರಷ್ಯಾ ಒಟ್ಟಿಗಿದ್ದವು. ಬೆಂಗಳೂರಿನಲ್ಲಿ MG ರೋಡ್ ಯಾವ ಥರ ಅದೇ ಆ ಥರ ಇಡೀ ಯುಕ್ರೇನ್ ರಾಷ್ಟ್ರ. ನಾನು 78ನೇ ಇಸ್ವಿನಲ್ಲಿ ರಷ್ಯಾಗೆ ಹೋಗಿದ್ದಾಗ ನಾನು ನೋಡಿದ್ದೆ. ಇವತ್ತು ಯುಕ್ರೇನೇ ರಷ್ಯಾ ವಿರುದ್ಧ ನಿಂತ್ಕೊಂಡಿದೆ. ಅಣ್ಣತಮ್ಮಂದಿರ ಜಗಳ ಅದು ಇಡೀ ಪ್ರಪಂಚದಲ್ಲೇ ಬಾಂಬನ್ನು ಹಾಕ್ತಕ್ಕಂಥ ಸ್ಥಿತಿ ಬಂದಿದೆ. ಅಲ್ಲಿ ಹಮಾಸ್ನಲ್ಲಿ ನಮಗೆ ಜಾಗ ಇಲ್ಲ ಅಂತ ಹೇಳ್ಬಿಟ್ಟು ಮುಸಲ್ಮಾನರು ಹೋರಾಟ ಮಾಡ್ತಿದ್ದಾರೆ. ಅವರ ವಿರುದ್ಧವಾಗಿ ಇಸ್ರೇಲ್ನವರು, ಯಹೂದಿಗಳು ಅವರು ಹೋರಾಟ ಮಾಡ್ತಿದ್ದಾರೆ. ಯಾವ ಸಂದರ್ಭದಲ್ಲಿ ಬಾಂಬ್ ಹಾಕ್ತಾರೆ, ಏನಾಗ್ತದೆ ಏನು ಸಹಿತ ಹೇಳಕ್ಕಾಗದೆ. ನಾವಿಲ್ಲಿ ಕೂತ್ಕೊಂಡು ರಾಜಕೀಯವನ್ನ ಬಹಳ ಸುಲಭವಾಗಿ ವಿಶ್ಲೇಷಣೆ ಮಾಡ್ಬೋದು. ವಸ್ತುಸ್ಥಿತಿನಲ್ಲಿ ದೇಶ ಒಂದು ಇಕ್ಕಟ್ಟಿನ ಸ್ಥಿತಿನಲ್ಲಿ ನಾವೆಲ್ಲ ಇದ್ದೇವೆ. ನಾನು ಎಷ್ಟು ಜನ್ಮ ಹೊತ್ತಿದ್ರು ಸಹಿತ ಈ ತಾಲೂಕಿನ ಜನಗಳ ಋಣವನ್ನ ತೀರಿಸಲಿಕ್ಕೆ ನನ್ನ ಕೈನಲ್ಲಿ ಆಗೋದಿಲ್ಲ. ಅಷ್ಟೊಂದು ಪ್ರೀತಿ ವಿಶ್ವಾಸವನ್ನ ನನಗೆ ಇವತ್ತಿಗೂ ಸಹಿತ ತೋರಿಸ್ತಾರೆ. ಸಾವಿರಾರು ಜನ ದೂರವಾಣಿ ಮೂಲಕ ಮಾತನಾಡ್ತಾರೆ, ನೂರಾರು ಜನ ನನಗೆ ಬಂದು ಭೇಟಿ ಮಾಡ್ತಾರೆ. ಅವರೆಲ್ಲರ ಬೈಕೆ ನಿಮಗೇನಾದ್ರೂ ಒಂದು ಅಧಿಕಾರ ಸ್ಥಾನಮಾನ ಸಿಗಬೇಕು ಅಂತ ಹೇಳಿ ಬಯಸ್ತಾರೆ. ಇದು ಸ್ವಾಭಾವಿಕವಾಗಿರ್ತಕ್ಕಂಥದ್ದು. ಕಾರಣ ಯಾಕಂದ್ರೆ ನಾನು ರಾಜಕೀಯ ಕ್ಷೇತ್ರದಲ್ಲಿ ಬೆಳೆದ್ರಿಂದ ಸ್ವಾಭಾವಿಕವಾಗಿ ನಮ್ಮ ಸಂಜೆ ಅವ್ರಿಗೆ ಏನಾದ್ರು ಒಂದು ರಾಜಕೀಯ ಸ್ಥಾನಮಾನ ಬೇಕು ಅಂತ ಹೇಳಿ ನಮ್ಮ ಪುರುಷೋತ್ತಮ ಮಾದಿಯಾಗಿ ಎಲ್ಲರೂ ಬಯಸ್ತಾರೆ. ಈ ಬಯಕೆ ಪಕ್ಷಾತೀತವಾಗಿರ್ತಕ್ಕಂಥ ಒಂದು ಬಯಕೆ. ಆದರೆ ನನ್ನ ದೃಷ್ಟಿಕೋನವೇ ಬೇರೆ ಆಗಿದೆ. ನಾನು ರಾಜಕೀಯವನ್ನು ನೋಡ್ತಕ್ಕಂಥ ದೃಷ್ಟಿಕೋನ, ನಾನು ಸಮಾಜವನ್ನು ನೋಡ್ತಕ್ಕಂಥ ದೃಷ್ಟಿಕೋನ ನನ್ನದೇ ಆದ ರೀತಿ ಬೇರೆ. ನಾವೆಲ್ಲರೂ ಎಮರ್ಜೆನ್ಸಿನಲ್ಲಿ ನಮ್ಗೆ ಅರೆಸ್ಟ್ ಮಾಡ್ತಾರೆ ಅಂತೇಳಿ ನಾವು ಎಮರ್ಜೆನ್ಸಿ ವಿರೋಧ ಮಾಡಲಿಲ್ಲ. ಆಗ ಇಂದಿರಾ ಗಾಂಧಿ ಅವರು ದೇಶದ ಪ್ರಧಾನಿಗಳಾಯಿತು, ನಮಗೆಲ್ಲ ಜೈಲಿಗೆ ಹಾಕೋದು.
ಆದರೆ ಅವ್ರ ಹುಟ್ಟಹಬ್ಬದ ದಿನ ಇವತ್ತು ನಾನು ಪ್ರತಿ ಸಾರಿನೂ ಫೇಸ್ಬುಕ್ಕಲ್ಲಿ ಕಳೆದ 25 ವರ್ಷಗಳಿಂದ ತಪ್ಪದಂಗೆ ಇಂದಿರಾ ಗಾಂಧಿಯವರು ಪ್ರಪಂಚದ ಒಬ್ಬ ಶ್ರೇಷ್ಠ ನಾಯಕಿ ಅಂತಕ್ಕಂಥ ಮಾತನ್ನು ಹೇಳ್ತೇನೆ ನಾನು. ಯಾಕೆ ಅಂತ ಹೇಳಿದ್ರೆ ಧರ್ಮ, ಜಾತಿ ಮತ್ತು ಪ್ರಾದೇಶಿಕ ಅಸಮಾನತೆ ಇವುಗಳ ಆಧಾರದ ಮೇಲೆ ಸಮಾಜವನ್ನ ಹೆಣ್ಣುಮಗಳು ಒಡಿಲಿಲ್ಲ. ವಿಶ್ವದ ಒಬ್ಬ ದೊಡ್ಡ ನಾಯಕಿಯಾಗಿ ವಿಶ್ವ ಶಾಂತಿಯನ್ನು ತರಲಿಕ್ಕೆ ಹೋರಾಟ ಮಾಡಿದಂಥ ಒಬ್ಬ ಹೆಣ್ಣುಮಗಳು. ಆಕೆಯ ತ್ಯಾಗ ಬಹಳ ದೊಡ್ಡದು. ಅವತ್ತು ಸಿಖ್ರನ್ನ ಆಕೆ ಅಮೃತ್ಸರದಲ್ಲಿ ಆ ಒಂದು ಸಿಖ್ಖರ ದೇವಸ್ಥಾನಕ್ಕೆ ಅವಕಾಶ ಮಾಡಿಕೊಟ್ಟಿದ್ದರೆ, ಖಲಿಸ್ತಾನನ ಮಾಡಲಿಕ್ಕೆ ವಿಚಾರ ಮಾಡ್ತೀನಿ ಅಂತ ಹೇಳಿದ್ರೆ ಸಿಖ್ಖರು ಆಕೆ ವಿರುದ್ಧ ಹೋಗ್ತಾ ಇರಲಿಲ್ಲ ಅಂತ ಹೇಳಿ ಹೋದಂತ ವೈದ್ಯ ಆಕೆ ಅಲ್ಲಿ ತಾನು ಸಂಪಾದನೆ ಮಾಡಿದಂತ ಎಲ್ಲ ಹಣವನ್ನು ಸಹಿತ ಈ ದೇವಸ್ಥಾನದ ಅಭಿವೃದ್ಧಿಗೆ ಖರ್ಚು ಮಾಡಿದ್ದಾರೆ. ನನಗೆ ಅನಿಸ್ತದೆ 1,000 ಕೋಟಿಗೂ ಹೆಚ್ಚು ಹಣ ಆಕೆ ಖರ್ಚು ಮಾಡಿದ್ದಾಳೆ ಅಂತ ಹೇಳಿ. ಅಂತ ಒಬ್ಬ ಅದ್ಭುತವಾದ ಹೆಣ್ಮಗಳು ನನಗೆ ಪರಿಚಯಿಸಿದ್ರು. ಅವರ ನೇತೃತ್ವದಲ್ಲಿ ನಾನು ಹುಟ್ಟಹಬ್ಬ ಆಚರಣೆ ಆಯಿತು. ಹೀಗೆ ನನಗೆ ಅವೆಲ್ಲ ನೆನೆಸ್ಕೊಂಡ್ರೆ ಒಂದು ರೀತಿಯಲ್ಲಿ ನೀವೆಲ್ಲರೂ ಸಹಿತ ಮನಸ್ಸು ಮಾಡಿದ್ರೆ ಆ ಸ್ಥಾನಕ್ಕೆ ಹೋಗ್ಬೋದು ಅಂತೇಳಿ ನಾನು ಅನ್ಕೊಂಡಿದ್ದೇನೆ. ಇದರಲ್ಲಿ ನಂದು ವಿಶೇಷತೆ ಏನೂ ಸಹಿತ ಇಲ್ಲ. ನಾನು ಅನೇಕ ಸಂದರ್ಭಗಳಲ್ಲಿ ಹೇಳ್ತಾ ಇದ್ದೇನೆ, ನನಗೀಗ 75 ವರ್ಷ ದಾಟಿ ಇವತ್ತು ಮಧ್ಯಾಹ್ನ 12ವರೆಗೆ 76ನೇ ವರ್ಷಕ್ಕೆ ಕಾಲಿಟ್ಟಿದ್ದೇನೆ ನಾನು. ಆಯ್ತು, ನಾನು ಹುಟ್ಟಿ 75 ವರ್ಷ. ಇನ್ನು ಉಳಿದಂತ ದಿನ ನಮ್ಗೆ ಗೊತ್ತಿಲ್ಲ. ಹುಟ್ಟು ಸಾವು ಎರಡು ಆಕಸ್ಮಿಕ, ಏನಾಗ್ತದೆ ಅಂತ ಹೇಳಕ್ಕಾಗಲ್ಲ. ಹಾಗೆ ನನಗೆ ಬಂದಿರತಕ್ಕಂಥ ಅಧಿಕಾರ ಸ್ಥಾನಮಾನಗಳು ಆಕಸ್ಮಿಕ. ನಾನು ಇಂಜಿನಿಯರ್ ಆಗಬೇಕು, BE ಓದ್ತೀನಿ, ಇಲ್ಲಿ ಅದಾದ ನಂತರ ನಾನು ಜೈಲುವಾಸ ಅನುಭವಿಸ್ತೀನಿ, ಆದ ನಂತರ ನಾನು ಪಕ್ಷದ ಅಧ್ಯಕ್ಷ ಆಗ್ತೀನಿ ಅಥವಾ ಮಂತ್ರಿ ಆಗ್ತೀನಿ. ಇದೆಲ್ಲ ಆಕಸ್ಮಿಕಗಳು. ಜೀವನದಲ್ಲಿ ಆಕಸ್ಮಿಕಗಳೇ ಜಾಸ್ತಿ. ಆದರೆ ನಾನು ಯಾವುದೇ ಒಂದು ಕೆಲಸವನ್ನ ಮಾಡಕ್ ಹೋದ್ರೆ ಅದನ್ನ ನನ್ನ ಮಧ್ಯದಲ್ಲಿ ಬಿಡೋ ಪ್ರಶ್ನೆನೇ ಇಲ್ಲ. ಸೊ ಆ ಕೆಲಸವನ್ನ ಪೂರೈಸೇನೆ ನಾನು ಹೋಗ್ತಕ್ಕಂಥದ್ದು. ಇವತ್ತು ನನಗೆ ಬಹಳ ಸಂತೋಷ ಇದೆ. ಕರ್ನಾಟಕದಾದ್ಯಂತ ಭಾರತ್ ಸ್ಕೌಟ್ ಗೈಡ್ಸ್ ಅನ್ನ ದೇಶದಾದ್ಯಂತ ಬೆಳೆಸಲಿಕ್ಕೆ ನನಗೊಂದು ಅವಕಾಶ ಭಗವಂತ ಒದಗಿಸ್ಕೊಟ್ಟಿದ್ದಾನೆ. ಸ್ಕೌಟ್ ಗೈಡ್ಸ್ ಮಕ್ಕಳಲ್ಲಿ ಶಿಸ್ತನ್ನ, ಮಕ್ಕಳಲ್ಲಿ ಪರಿಸರ ಪ್ರಜ್ಞೆಯನ್ನ, ಮಕ್ಕಳಲ್ಲಿ ದೇವರಲ್ಲಿ ತಂದೆ ತಾಯಿಗಳಲ್ಲಿ ಭಕ್ತಿಯನ್ನ ಮತ್ತು ಸಮಾಜದ ಕೆಲಸವನ್ನು ನಾವು ಮಾಡಬೇಕು, ಸೇವೆಯ ಮನೋಭಾವ ಇದನ್ನ ಬೆಳೆಸ್ತಕ್ಕಂಥ ಒಂದು ಸಂಸ್ಥೆ ಸ್ಕೌಟ್ ಗೈಡ್ಸ್. ಭಾರತ ಸರ್ಕಾರ, ಎಲ್ಲ ರಾಜ್ಯ ಸರ್ಕಾರಗಳು ದೇಶದಲ್ಲಿ ಸ್ಕೌಟ್ ಗೈಡ್ಸ್ ಅಂತ ಮಕ್ಕಳ ಹಾಕಬೇಕು ಅಂತ ಹೇಳಿ ಎಲ್ಲ ರೀತಿಯಲ್ಲೂ ಸಹಿತ ಅನುಕೂಲವನ್ನ ನಮ್ಮ ಸ್ಕೌಟ್ ಗೈಡ್ ಸಂಸ್ಥೆಗೆ ಮಾಡಿದ್ದಾರೆ. ನಾನು ಸಹಿತ ಅದರ ರಾಷ್ಟ್ರದ ಪ್ರಧಾನ ಕಾರ್ಯದರ್ಶಿಯಾಗಿ, ರಾಜ್ಯದ ಮುಖ್ಯ ಕಾರ್ಯದರ್ಶಿಯಾಗಿ, ಮುಖ್ಯ ಆಯುಕ್ತನಾಗಿ ಸುಮಾರು 8 ಲಕ್ಷಕ್ಕೂ ಹೆಚ್ಚು ಮಕ್ಕಳು ನಮ್ಮ ಸಂಸ್ಥೆಯಲ್ಲಿ ಸದಸ್ಯರಾಗಿದ್ದಾರೆ. ಅವರ ಪ್ರಗತಿ ನನ್ನ ಪ್ರಗತಿ ಅಂತ ಹೇಳಿ ನಾನು ದುಡಿತಾ ಇದ್ದೇನೆ. ಮತ್ತೆ ಸ್ವಾಭಾವಿಕವಾಗಿ ನನ್ನನ್ನ ಈ ಮಟ್ಟಕ್ಕೆ, ಅಂತಾರಾಷ್ಟ್ರೀಯ ಮಟ್ಟಕ್ಕೆ, ರಾಷ್ಟ್ರ ಮಟ್ಟಕ್ಕೆ ನನ್ನ ಹೆಸರು ಹೋಗ್ಬೇಕಾದ್ರೆ ಕಾರಣಕರ್ತರು ನಾನು ಕೆಲವು ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದೇನೆ. ಮುಂದಿನ ಕಳೆದೇ ಇರಲಿ ಅಂತ ಹೇಳಿ ನಾವೆಲ್ಲರೂ ಹಾರೈಸೋಣ. ಇದಕ್ಕೆ ಭಗವಂತ ಮಾತ್ರ ಇದನ್ನು ರಕ್ಷಣೆ ಮಾಡಬಲ್ಲ, ಬೇರೆ ಯಾರ ಕೈಯಲ್ಲೂ ಆಗೋದಿಲ್ಲ. ವರ್ಣಭೇದ, ವರ್ಗಭೇದ, ಜಾತಿ ಭೇದ ಇದ್ಯಾವುದೂ ಉಪಯೋಗ ಆಗೋದಿಲ್ಲ. ಇದೆಲ್ಲವೂ ಸಹಿತ ಸಮಾನತೆ ದೃಷ್ಟಿಯಿಂದ ಬುದ್ಧ ಏನು ಹೇಳಿದ್ದ 2000 ವರ್ಷದ ಹಿಂದೆ, ಬಸವಣ್ಣ 200 ವರ್ಷದಿಂದ ಏನು ಹೇಳಿದ್ರು, ಅಂಬೇಡ್ಕರ್ 100 ವರ್ಷದಿಂದ ಏನು ಹೇಳಿದ್ರು, ಗಾಂಧಿ ಏನು ಹೇಳಿದ್ರು, ಎಲ್ಲರೂ ಸಮಾನರು ಅಂತ ಹೇಳಿದ್ರು. ಆದರೆ ಎಷ್ಟು ಮಟ್ಟಿಗೆ ನಾವೆಲ್ಲ ಮುಖಂಡರುಗಳು ಸಮಾನತೆಯನ್ನು ಕೆಲಸ ಮಾಡ್ತೇವೆ ಅನ್ನೋದನ್ನ ನಮ್ಮ ಆತ್ಮಕ್ಕೆ ನಾವು ವಿಚಾರ ಮಾಡುವಂಥ ಕಾಲ ಬಂದಿದೆ. ಕೇವಲ ಹಣದಿಂದ ರಾಜಕೀಯ ಮಾಡೋಕ್ಕಾಗೋದಿಲ್ಲ, ಕೇವಲ ಅಧಿಕಾರದಿಂದಲೂ ಸಹಿತ ನಾವು ರಾಷ್ಟ್ರನ ಆಳಕ್ಕಾಗೋದಿಲ್ಲ. ಅಧಿಕಾರ, ಹಣ ಬೇಕಷ್ಟೇ.
ಆದರೆ ನಾವು ವಸ್ತುನಿಷ್ಠವಾಗಿ ನಾವೆಲ್ಲರೂ ಸಹಿತ ಭಾರತೀಯರು ಅನ್ನೋ ಮನೋಭಾವದಿಂದ ಹೋದಾಗ ಮಾತ್ರ ಈ ದೇಶ ಒಗ್ಗಟ್ಟಾಗಲಿಕ್ಕೆ ಸಾಧ್ಯ ಇದೆ. ಚುನಾವಣಾ ನೀತಿಯಲ್ಲಿ ನಾವ್ಯಾರೂ ಪ್ರಾಮಾಣಿಕರಲ್ಲ. ನಾನಿಲ್ಲಿ ಕೂತ್ಕೊಂಡು ಶ್ರೀನಿವಾಸನ ಅಸೆಂಬ್ಲಿ ಎಲೆಕ್ಷನ್, ಆ ಎಲೆಕ್ಷನ್ನಲ್ಲಿ ನಾನು ಪ್ರಾಮಾಣಿಕವಾಗಿ ಅಂಚೆಗೆ ಯಾರಿಗೂ ಏನು ಕೊಡಲಿಲ್ಲ ಅಂತ ಹೇಳಿದ್ರೆ ನನಗೆ ಮುಂಚೆ ಜೈಲಿಗೆ ಹಾಕಿಸ್ಬೇಕು ಶ್ರೀನಿವಾಸ. ಎಲ್ಲರೂ ಸಹಿತ ಎಲ್ಲ ಪಕ್ಷಗಳು ಸಹಿತ ನಾವು ಭ್ರಷ್ಟರಾಗಿದ್ದೇವೆ. ಯಾವ ಪಕ್ಷನೂ ಇದಕ್ಕೆ ಹೊರತಾಗಿಲ್ಲ, ಭಾಷಣ ಮಾಡ್ತಾರೆ ಅಷ್ಟೇನೆ, ಯಾರೂ ಹೊರತಾಗಿಲ್ಲ. ನನ್ನ ಹೆಸರುಗಳನ್ನು ಹೇಳಕ್ಕೆ ಇಷ್ಟಪಡೋದಿಲ್ಲ. ಈ ಚುನಾವಣಾ ಪದ್ಧತಿ ಆ ಥರ ಬಂದ್ಬಿಟ್ಟದೆ. ಒಂದು ಅಸೆಂಬ್ಲಿ ಚುನಾವಣೆಗೆ 8 ರಿಂದ 15 ಕೋಟಿ ಖರ್ಚು ಮಾಡ್ತಾರೆ. ಒಂದು ಪಾರ್ಲಿಮೆಂಟ್ ಚುನಾವಣೆಗೆ 75 ರಿಂದ 150 ಕೋಟಿ ರೂಪಾಯಿ ಖರ್ಚು ಮಾಡ್ತಾರೆ. ಶ್ರೀನಿವಾಸನ್ ಮುಂದೆ ಬಂದು ಯಾರಾದ್ರೂ ನಾನು ಖರ್ಚು ಮಾಡಿಲ್ಲ, ಹಂಗೆ ಗೆದ್ದುಬಿಟ್ಟಿದ್ದೀನಿ ಅಂತ ಹೇಳಿ ಯಾರು ಹೇಳಕ್ ಸಾಧ್ಯ ಇಲ್ಲ. ಸೊ ಆ ಚುನಾವಣಾ ಪದ್ಧತಿ ಎಲ್ಲಿಂದ ಬರ್ತದೆ? ಚುನಾವಣೆಗೆ ದುಡ್ಡು ಎಲ್ಲಿಂದ ಬರ್ತದೆ? ಅಧಿಕಾರಿಗಳ ವರ್ಗಾವಣೆಯಿಂದ ದುಡ್ಡು ಬರ್ತದೆ, ಕಾಂಟ್ರಾಕ್ಟ್ ಇಂದ ದುಡ್ಡು ಬರ್ತದೆ. ಇದೆಲ್ಲ ಇರೋ ವಾಸ್ತವಾಂಶಗಳು. ಅದಕ್ಕೆ ನಾನು ನನ್ನ ಮುಂದಿನ ಎಷ್ಟು ವರ್ಷ ಬದುಕ್ತೀನೋ ಗೊತ್ತಿಲ್ಲ, ನನಗೇನೋ ಬದುಕಬೇಕು ಬಹಳ ದಿನ ಅನ್ನೋ ಆಸೆ ಇದೆ. ಒಳ್ಳೆ ಕಾಲ ನೋಡಬೇಕು ಅಂತಕ್ಕಂಥ ಆಸೆನೂ ಸಹಿತ ನನಗಿದೆ. ಅದರಿಂದ ನಾನು ಯೋಚನೆ ಮಾಡಿರೋದು ಇನ್ನು ಮುಂದಿನ ದಿನಗಳಲ್ಲಿ ಈ ಭ್ರಷ್ಟ ಚುನಾವಣಾ ವ್ಯವಸ್ಥೆ ಮತ್ತು ಸಮಾನತೆ, ಇದಕ್ಕೋಸ್ಕರ ಯಾರು ಕೆಲಸ ಮಾಡ್ತಾರೆ ಅವ್ರ ಜೊತೆಗೆ ಇರೋದು ಅಂತ ಹೇಳಿ ನಾನು ತೀರ್ಮಾನ ಮಾಡಿದ್ದೇನೆ. ಹೀಗಾಗಿ ಇಲ್ಲಿ ಎಲ್ಲ ಪಕ್ಷದವರು ಸಹಿತ ನನ್ನ ಅಭಿಮಾನಿಗಳಿದ್ದಾರೆ. ಕೆಲವರು ಬಿಜೆಪಿನಲ್ಲೂ ಇದ್ದಾರೆ. ಹೊರಗಡೆ ಕಾಂಗ್ರೆಸ್ ಅಂತ ತೋರಿಸ್ಕೊತಾರೆ, ಒಳಗಡೆ ಬಿಜೆಪಿನಲ್ಲಿ ಇರ್ತಾರೆ. ನೀನೇನಾದ್ರು ಕೆಲವರು ನಾನು JDS ಅಲ್ಲಿ ಇದ್ದೀನಿ ಅಂತ ಹೇಳ್ತಾರೆ, ಅವ್ರು ಇರೋದಿಲ್ಲ. ಕೆಲವರು ನಾನು ಕಾಂಗ್ರೆಸ್ ಅಲ್ಲಿ ಇದ್ದೀನಿ ಅಂತ ಹೇಳ್ತಾರೆ, ಆದ್ರೆ ಅವ್ರು ಎಲ್ಲರೂ ಇರ್ತಾರೆ. ನನಗೆ ಇವೆಲ್ಲ ಅರ್ಥ ಆಗ್ತದೆ. ಅರ್ಥ ಆಗೋದಿಲ್ಲ ಅಂತ ಏನೂ ಸಹಿತ ಇಲ್ಲ. ಅದಕ್ಕೇನ್ ಮಾಡಕ್ಕಾಯ್ತದೆ? ದೊಡ್ಡ ದೊಡ್ಡವ್ರು ಹೆಂಗ್ ಮಾಡುವಾಗ ನಮ್ದು ಯಾವ ಲೆಕ್ಕ ಅಂತ ಹೇಳಿ ಪುಟ್ರಾಮ ಹೇಳ್ತಾನೆ. ನಾವ್ ಯಾವ ಊರಿನ ಭ್ರಮೆ ನಡೀರಿ ಹೋಗೋಣ ಅಂತ ಒಂದು ವಿಶ್ವಾಸ ಇದೆ, ಸಂಪೂರ್ಣವಾದ ವಿಶ್ವಾಸ ಇದೆ. ಏನ ವಿಶ್ವಾಸ ಅಂದ್ರೆ ಮುಂದಿನ ದಿನಗಳು ಆಗೋದಿಲ್ಲ ಒಳ್ಳೆದಕ್ಕೆ. ಮುಂದಿನ ದಿನಗಳು ಚುನಾವಣಾ ಆಯೋಗದಲ್ಲಿ ನಾವು ಲೆಕ್ಕಾಚಾರ ಕೊಡಬೇಕು, ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಮತ್ತೆ ಅಧಿಕಾರಿಗಳು ಸುಧಾರಣೆ ಆಗಬೇಕು, ಬಹಳ ಮುಖ್ಯ. ಅದು ನನ್ನ ಅನೇಕರು ಬಂದು ಹೇಳ್ತಾರೆ, ಸರ್ ನೀವು ಇದ್ದಾಗ ಚೆನ್ನಾಗಿತ್ತು, ತಹಸೀಲ್ದಾರ್ ಕಚೇರಿನಲ್ಲಿ ಕಡಿಮೆ ರೇಟ್ ಇತ್ತು, ಜಾಸ್ತಿ ಆಗೋಗ್ಬಿಟ್ಟದೆ ಎಂದು ಹೇಳ್ತಾರೆ. ಎಲ್ಲ ಕಡೆಗಳಲ್ಲೂ ಈ ಕಂಪ್ಲೇಂಟ್ಸ್ ಇವೆ. ಪೊಲೀಸ್ ಸ್ಟೇಷನ್ಗಳಲ್ಲೂ ಸಹಿತ ಇದೆ, ತಹಸೀಲ್ದಾರ್ ಕಚೇರಿನಲ್ಲಿ ಇದೆ, ಜಿಲ್ಲಾಧಿಕಾರಿಗಳ ಕಚೇರಿನಲ್ಲಿ ಇದೆ. ಯಾವ್ದಾದ್ರು ಯೋಜನೆ ಬಂತು ಅಂತ ಹೇಳಿದ್ರೆ ಆ ಯೋಜನೆಯಿಂದ ನನಗೆ ದುಡ್ಡು ಎಷ್ಟು ಅನ್ನೋದನ್ನು ಸಹಿತ ನೋಡ್ತಿದ್ದಾರೆ. ಇದು ಸುಧಾರಣೆ ಆಗ್ತದೆ. ಈ ತಾಲೂಕಿನ ಮಟ್ಟಿಗೆ ಒಂದೇ ಮಾತಲ್ಲಿ ಹೇಳ್ಬೇಕು ಅಂದ್ರೆ 2 ಆಸೆ ನನಗೂ ಇದೆ. ಯಾರು ಹೋರಾಟ ಮಾಡ್ತಾ ಇದ್ದಾರೆ ಅವ್ರ ಜೊತೆ ನಾನು ಇರ್ತೇನೆ. ಒಂದು, ನಮಗೆ ಟ್ರೈನ್ ಆಗಬೇಕು. ಅದು ಬಹಳ ಹಿಂದೆನೆ ಈ ಚಾಮರಾಜನಗರದವರೆಗೂ ಸಹಿತ ನಮ್ಮ ಟ್ರೈನ್ ಆಗೋಗ್ಬಿಟ್ರೆ ನಮ್ಮ ಮಕ್ಕಳಿಗೆ ಮತ್ತೆ ಕಾರ್ಮಿಕರಿಗೆ, ದುಡಿಯೋರಿಗೆ, ವ್ಯಾಪಾರಸ್ಥರಿಗೆ ಅನುಕೂಲ ಆಗ್ತದೆ. ಏನೋ ಸೋಮಣ್ಣ ಅವರು ಅದರ ಮಂತ್ರಿಗಳು ದೇವರ ದೇವದಿಂದ ಅವರು ಆಗಿದ್ದಾರೆ, ದೇವ್ರ ದಯೆಯಿಂದ ಆಗಿದ್ದಾರೆ ಪಾಪ ಸೋಮಣ್ಣವ್ರಿಗೆ ಒಳ್ಳೇದಾಗಲಿ ಅಂತೇಳಿ ನಾನು ಆಲೋಚಿಸಿದ್ದೇನೆ. ಅವ್ರಿಗೆ ನಾವು ಮಾತಾಡಿದ್ದೇವೆ, ಸರ್ ಏನಾದರೂ ಮಾಡಪ್ಪ ಇದು ಸೋಮಣ್ಣ ನಿಮ್ಗೆ ಒಳ್ಳೆಯ ಹೆಸರು ಬರ್ತದೆ ಅಂತೇಳಿ. ಅವರು ಮಾಡ್ತಕ್ಕಂಥ ಭರವಸೆಯನ್ನು ಕೊಟ್ಟಿದ್ದಾರೆ, ಮಾಡ್ತಾರೆ ಅನ್ನೋ ವಿಶ್ವಾಸ ನನ್ನದಾಗಿದೆ. ಅದರಿಂದ ನಮ್ಮ ರೈತರಿಗೆ ಬಹಳ ಅನುಕೂಲ ಆಗ್ತದೆ ಸಾಗಾಣಿಕೆ ಮಾಡೋಕ್ಕೆ. ಇನ್ನು ಎರಡನೇದಾಗಿ ನಮ್ಮ ಕಾವೇರಿ ನೀರನ್ನ ರಾಮನಗರ ಜಿಲ್ಲೆಗೆ, ಬೆಂಗಳೂರು ನಗರಕ್ಕೆ ತರ್ತಕ್ಕಂಥದ್ದು. ಇದು ಇವತ್ತಲ್ಲ ನಾಳೆ ತಮಿಳುನಾಡಿನವ್ರಿಗೆ ಬುದ್ಧಿ ಬರ್ತದೆ, ಅದರಲ್ಲಿ ಏನು ಸಂಶಯ ಇಲ್ಲ. ಹಿಡಿದಿಟ್ಕೊಳ್ಳೋಕೆ ನೀರಿಲ್ಲ, ಜಾಗ ಇಲ್ಲ. ಅದನ್ನ ನೋಡಿ ನಾವು ಮಾಡೋ ತಪ್ಪುಗಳು ಹೇಗಿರ್ತವೆ ಅಂತ ಹೇಳಿದ್ರೆ, ನಿನ್ನೆ ದಿನ ನೀರಾವರಿ ಮಂತ್ರಿಗಳು ಶ್ರೀಮಾನ್ ಬೋಸರಾಜ್ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ವಾಸ್ತವಾಂಶ ಬೆಳೆಯೋದು ನಿಜ. 100ಕ್ಕೆ 50 ಕೆರೆಗಳಿಗೆ ನೀರೇ ಇಲ್ಲ. ಅಂದರೆ ಮಳೆ ಸಮಾನವಾಗಿ ಎಲ್ಲೂ ಸಹಿತ ಆಗಿಲ್ಲ. ಚಿಕ್ಕಮಗಳೂರಲ್ಲಿ, ಮಂಗಳೂರಲ್ಲಿ, ಉಡುಪಿನಲ್ಲಿ, ಕೊಡಗಿನಲ್ಲಿ, ಉತ್ತರ ಕನ್ನಡದಲ್ಲಿ ಮಳೆ ಆಗಿದೆ, ಬೇರೆ ಕಡೆ ಮಳೆ ಆಗಿಲ್ಲ. ಹೀಗಾಗಿ ಬಹಳ ತೊಂದರೆಗಳಿದ್ದಾರೆ ನಮ್ಮ ರೈತರು. ಅದರಿಂದ ಈ ಒಂದು
ನಾವೇನು ಇದೇ ಪರಿಸ್ಥಿತಿ ತಮಿಳುನಾಡಲ್ಲೂ ಇದೆ. ನಾವು ಮೇಲೆ ಅವ್ರಿಗಿಂತ ಅವ್ರಿಗೂ ಸಹಿತ ಇವತ್ತಲ್ಲ ನಾಳೆ ಬುದ್ಧಿ ಬಂದೇ ಬರ್ತದೆ. ನನಗೆ ವಿಶ್ವಾಸ ಇದೆ ತಮಿಳುನಾಡಿನವ್ರನ್ನ ಒಪ್ಪಿಸ್ಬೇಕಾಯ್ತದೆ. ನಾವು ರೈತರ ಜೊತೆ ಮಾತಾಡಬೇಕಾಯ್ತದೆ. ನಮ್ಮ ಡಿ.ಕೆ. ಶಿವಕುಮಾರ್ ಅವ್ರ ನೇತೃತ್ವದಲ್ಲಿ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದಲ್ಲೂ ಸಹಿತ ಈ ಯೋಜನೆಯನ್ನು ಅವ್ರು ಹೇಳ್ಕೊಂಡು ಬಂದಿದ್ದಾರೆ. ಯಾವುದು ಮೇಕೆದಾಟು ಯೋಜನೆ. ಮೇಕೆದಾಟು ಯೋಜನೆ ಕಾರ್ಯಗತ ಮಾಡಲೇಬೇಕು. ಇದು ಪಕ್ಷಾತೀತವಾಗಿ ಮಾಡಬೇಕು. ಇದನ್ನು ಬರೀ ಪಕ್ಷದ ದೃಷ್ಟಿಯಿಂದ ನೋಡ್ತಕ್ಕಂಥದ್ದಲ್ಲ. ಅವರು ಹೋರಾಟ ಮಾಡ್ತಿದ್ದಾರೆ. ಅವರು ಈಗಾಗಲೇ ಸೋಮಣ್ಣವ್ರಿಗೂ ಹೇಳಿದ್ದಾರೆ, ನೋಡಪ್ಪ ಟ್ರೈನ್ ಕೆಲಸ ಆಗಬೇಕು ಅಂತ ಹೇಳಿ. ಇದೊಂದು ಮೆಡಿಕಲ್ ಕಾಲೇಜು ಸಹಿತ ಮಾಡಲಿಕ್ಕೆ ಪಾಪ ಅವ್ರು ಪ್ರಯತ್ನ ಪಟ್ಟಿದ್ದಾರೆ. ನಾವಿದೆಲ್ಲ ಸ್ವಾಗತ ಮಾಡ್ತೇನೆ. ನನ್ನ ಕೈಲೆಲ್ಲ ಆಗಲಿಲ್ಲ, ಅವ್ರು ಮಾಡ್ತಾ ಇದ್ದಾರೆ ಅನ್ನೋ ಹೊಟ್ಟೆ ಕಿಚ್ಚು ನನಗಿಲ್ಲ. ನಾನು ಎಣಿಕೆ ಮಾಡಿರಲಿಲ್ಲ ಇದು ಬೆಂಗಳೂರು ಮಹಾನಗರ ಪಾಲಿಕೆಗೆ ಇದು ಸೇರ್ತದೆ ಅಂತೇಳಿ. ಈಗ ಆರೋಳಿವರೆಗೂ ಸಹಿತ ಬೆಂಗಳೂರು ಸೇರ್ಬಿಟ್ಟದೆ. ಆ ಮೆಟ್ರೋ ಏನು ಇವತ್ತು ರವಿಶಂಕರ್ ಆಶ್ರಮದವರೆಗೂ ಮಾಡಿದ್ದಾರೆ, ಅದನ್ನು ಕನಕಪುರದವರೆಗೂ ಸಹಿತ ಮಾಡಬೇಕು. ಕನಕಪುರದಿಂದ ಇದು ರಾಮನಗರ ಚನ್ನಪಟ್ಟಣಕ್ಕೆ ಹೋಗಬೇಕು ಅನ್ನೋದು ನಮ್ಮ ಆಸೆ. ಅದಕ್ಕೂ ಸಹಿತ ಶ್ರೀಮಾನ್ ಡಿ.ಕೆ. ಶಿವಕುಮಾರ್ ಅವರಿಗೆ ಭಗವಂತ ಆಶೀರ್ವಾದ ಮಾಡಿದ್ದಾರೆ. ಸೊ ಅದರಿಂದ ಅದನ್ನು ಸಹಿತ ಈಡೇರಿಸ್ತಾರೆ ಅನ್ನೋ ಭರವಸೆ ನನಗಾಗಿದೆ. ಮೆಟ್ರೋ, ಆಮೇಲೆ STRR ರೋಡು, ಪೆರಿಫರಲ್ ರೋಡು, ಅದು ಒಂದು ಸರ್ಕಾರ ಅಲ್ಲ, ಎರಡು ಸರ್ಕಾರ ಸೇರಿ ಮಾಡ್ತಕ್ಕಂಥ ರಸ್ತೆಗಳು. ಅದನ್ನಿಬ್ಬರು ಸಹಿತ ಸೇರಿ ಮಾಡೋದಕ್ಕೆ ಒಮ್ಮನಸ್ಸು ಮಾಡಿದ್ದಾರೆ. ಅದರಿಂದ ಈ ರಸ್ತೆಗಳ ಸುಧಾರಣೆಯನ್ನು ಸಹಿತ ಆಗ್ತದೆ ಅನ್ನೋ ವಿಶ್ವಾಸ ನನ್ನದಾಗಿದೆ. ಈಗ ಈ ನನ್ನಂಗೆನೆ ಬೆಳೀತಲೇ ಇರೋರಿಗೆಲ್ಲ ಅರ್ಥ ಆಗ್ತದೆ. ನಾನು ಹೇಳ್ತಾ ಇದ್ದೆ, ರೀ ನೀವೇನು ಬೇಕಾದರೂ ಮಾಡಿ, ಎರಡು ಕೆಲಸ ಮಾಡಬೇಡಿ ಅಂತ. ಒಂದು, ಕುಡಿಬೇಡಿ. ಕುಡಿಲೇಬೇಕು ಅಂತಿದ್ರೆ ಕಡಿಮೆ ಕುಡೀರಿ, ಜಾಸ್ತಿ ಕುಡಿಬೇಡ್ರಿ ಅಂತ ಹೇಳಿ. ನನ್ನ ಮಾತು ಕೆಲವರು ಕೇಳಿದವರು ಮುಂದೆ ಬಂದರು. ನಾನು ಜಮೀನು ಮಾರಾಟ ಮಾಡಲೇಬೇಡಿ ಅಂತ ಹೇಳಿದ್ದೆ. ನಾನು ಏನ್ರಿ ಪ್ರತಿ ಭಾಷಣದಲ್ಲೂ ಅದೇ ಹೇಳಿದ್ದೀನಿ ನಾನು. ನೋಡಿ ಇವತ್ತು ಎಷ್ಟು ಬೆಲೆ ಬಂದಿದೆ. ಕನಕಪುರದಲ್ಲಿ ಅರ್ಧ ಪುಟ್ಟೆ ಜಮೀನು ಉಳಿಸ್ಕೊಂಡ್ರೆ ಕೋಟ್ಯಾಂತರ ರೂಪಾಯಿ ಇರ್ತದೆ. ಯಾಕೆ ಹೇಳಿಲ್ಲ ಮಾತು? ನನಗೆ ಭಾಳ ಬೇಜಾರಾಯ್ತದೆ. ಯಾಕಂದ್ರೆ ನನ್ನ ಹತ್ರ ಲೆಕ್ಕಾಚಾರ ಇಲ್ಲ, ಅಷ್ಟು ಮಾಡಿದೆ ಎಷ್ಟು ಮಾಡಿದೆ ಅಂತ ನಾನು ಹೇಳೋದಿಲ್ಲ. ಆಗ ಡಿ.ಕೆ. ಶಿವಕುಮಾರ್ ಸಾಹೇಬರು ಸಹಿತ ನಮ್ಮ ತಾಲೂಕಿನ ಬಗರುಕುಂ ಸಭೆಯಲ್ಲಿ ನನ್ನ ಜೊತೆ ನನಗೆ ಕೆಲಸ ಮಾಡಿದ್ರು. ನಾವಿಬ್ರು ಸೇರಿ ನನಗೆ ಅನ್ನಿಸ್ತದೆ 1 ಲಕ್ಷ ಎಕರೆಗೂ ಹೆಚ್ಚಿನ ಜಮೀನನ್ನು ನಾವು ಈಗ ಯಾವ ಸ್ಥಿತಿ ಬಂತು ಅಂದ್ರೆ ನೋಡಿ, ಅದೃಷ್ಟ ಅನ್ನೋದು ಇದಕ್ಕೆ ಹೇಳೋದು ನಾನು. ಆ ಬಗರುಕುಂ ಸಾಗುವಳಿ ಜಮೀನು ಸರ್ಕಾರದಿಂದ ಇವ್ರಿಗೆ ಮಂಜೂರಿ ಆಯಿತು. ಈಗ ಸರ್ಕಾರನೇ KEDBಗಂತೆ, ಹೌಸಿಂಗ್ ಬೋರ್ಡ್ಗಂತೆ, ರೋಡ್ಗಂತೆ ಅಂತೇಳಿ ಲಕ್ಷಾಂತರ ರೂಪಾಯಿ ದುಡ್ಡು ಕೊಟ್ಟು ವಾಪಸ್ ತಗೊಳ್ತಾ ಇದ್ದಾರೆ. ಎಲ್ಲ ನಮ್ಮ ರೈತರಿಗೆ ಅನುಕೂಲ ಆಗಿದೆ ಅಂತ ಹೇಳಿ ನಾನು ತಿಳಿದು, ನನಗೆ ಅವೆಲ್ಲರೂ ಸೇರಿರುವುದೇ ನನಗೊಂದು ದೊಡ್ಡ ವಿಶ್ವಾಸ, ಒಂದು ಶಕ್ತಿ. ನಾನು ಹೆಚ್ಚಿನ ಕೆಲಸ ಮಾಡಲಿಕ್ಕೆ ನನ್ನದೇ ಆದ ಇತಿಮಿತಿಗಳನ್ನು ಹಾಕ್ಕೊಂಡು ಯಾವುದೇ ಸ್ಥಾನಮಾನಗಳನ್ನು ನಾನು ಬಯಸೋದಿಲ್ಲ. ಎಲ್ಲ ನೋಡಿರೋ ನಾನು ಏನು ಮುಖ್ಯಮಂತ್ರಿ ಸ್ಥಾನ ಒಂದು ನೋಡಿಲ್ಲ ನಾನು ಅಷ್ಟೇ, ಬಾಕಿ ಇದೆಲ್ಲ ನೋಡಿದ್ದೀನಿ. ಮುಖ್ಯಮಂತ್ರಿ ಸ್ಥಾನದ ಉಳಿಸ್ಕೊಳ್ಳೋದು, ಗಳಿಸೋದು ಸುಲಭ ಇರ್ಬೋದು, ಉಳಿಸ್ಕೊಳ್ಳೋದು ಭಾಳ ಕಷ್ಟ ಇವತ್ತಿನ ಕಾಲದಲ್ಲಿ. ಯಾಕೆಂದರೆ ಇಡೀ ದೇಶದ ಕಣ್ಣು ಮುಖ್ಯಮಂತ್ರಿಗಳ ಕುರ್ಚಿ ಮೇಲೆ ಯಾವಾಗ ಅಲ್ಲಾಡ್ತದೋ ಅನ್ನೋದೇ ಇರ್ತದೆ. ನಾನು ನೋಡ್ತಾ ಇದ್ದೀನಿ ತಮಾಷೆಗಳನ್ನೆಲ್ಲ. ಆದರೆ ಅದರಿಂದ ತೊಂದರೆ ಆಗ್ತದೆ. ನನಗೇನು ಆ ಥರದ ಆಸೆ ಇಲ್ಲ. ನಾನೆಲ್ಲ ಸ್ಥಾನಮಾನಗಳನ್ನು ಶ್ರೀನಿವಾಸ ಕನಕಪುರದ ಜನಗಳ ಮೂಲಕ ನನಗೆ ಕೊಡಿಸಿರೋದ್ರಿಂದ ನಾನು ಮುಂದಿನ ಎಷ್ಟು ವರ್ಷ ಬದುಕ್ತೀನೋ ಗೊತ್ತಿಲ್ಲ. ಮುಂದಿನ ವರ್ಷಗಳಲ್ಲಿ ನಾನು ನನ್ನ ಹೆಚ್ಚಿನ ಸಮಯವನ್ನು ಸೇವೆಗೋಸ್ಕರನೇ ಇಟ್ಟು ಯಾವುದೇ ಅಧಿಕಾರವನ್ನು ಬಯಸದೆ ನಾನು ಆಗುವಂತಾಗಲೇ ನನಗೆ ಎಲ್ಲರೂ ಹೇಳಿದ್ದಾರೆ. ಅದನ್ನು ನನಗೆ ಯಾವ ಸ್ಥಾನಮಾನಗಳು ಸಹಿತ ನನಗೆ ಬೇಕಿಲ್ಲ. ನಾನು ಖಂಡಿತವಾಗಿಯೂ ನಿಮ್ಮ ಕೃಪೆ, ನಿಮ್ಮ ಪ್ರೀತಿ, ನಿಮ್ಮ ವಿಶ್ವಾಸ ಅದಿದ್ದರೆ ಸಾಕು. ನಾನು ತಿಳ್ಕೊಂಡಿದ್ದೇನೆ. ನಾನು ಕೆಲವು ತಪ್ಪುಗಳನ್ನು ಮಾಡಿದ್ದೇನೆ. ಕೆಲವ್ರನ್ನ ಭೇದದಿಂದ ನೋಡಿರ್ಬೋದು, ಕೆಲವ್ರನ್ನ ಕಡೆಗಾಣಿಸಿರ್ಬೋದು, ಕೆಲವರಿಗೆ ಅವಕಾಶಗಳನ್ನು ತಪ್ಪಿಸಿರ್ಬೋದು. ಇದೆಲ್ಲ ಸಹಿತ ಇರ್ತದೆ. ಪಾಪ ಅಲ್ಲೊಬ್ಬ ಹಳ್ಳಿಬಾರಲ್ಲಿ ನಾಗರಾಜ ಅಂತ ಇದ್ದ, ಅವನಿಗೆ ಕೊಲೆ ಮಾಡಿಬಿಟ್ರು ಪಾಪ. ಅವನಿಗೆ ಕೊನೆಗೂ ನಾನು ಮರವಾಡಿ ನಾಗರಾಜ್ ಸೇರ್ಕೊಂಡು ಒಂದು ಜುಜುಬಿ ಅಧ್ಯಕ್ಷ ಸ್ಥಾನ ನಾವು ಮಾಡೋಕ್ಕಾಗಿರಲಿಲ್ಲ. ಆಗಿರಲಿಲ್ಲ. ಈ ಊರಿನಲ್ಲೇ ಅನೇಕರು ಅಧ್ಯಕ್ಷರಾಗ್ತಕ್ಕಂಥ ಯೋಗ್ಯತೆ. ಈ ದೇವಸ್ಥಾನದ ಅಭಿವೃದ್ಧಿ, ಆ ತೇರನ್ನು ಕಟ್ಟೋದು, ತೇರನ ಮನೆ ಕಟ್ಟೋದು,
ಇದೆಲ್ಲ ಒಂದು 7-8 ಜನ ಭಾಳ ದುಡಿದಿದ್ದಾರೆ. ನಮ್ಮ ಜೊತೆ ನಾಗರಾಜ್ ಇಲ್ಲೇ ಇದ್ದಾರೆ, ಮಾಯಣ್ಣ ಅಂತಲ್ಲ, ಮಾಯಣ್ಣ, ನಾಗೇಗೌಡರು, ಶ್ರೀನಿವಾಸು, ಇವರೆಲ್ಲ ಭಾಳ ದುಡಿದ್ರು. ಅವತ್ತಿನ ಕಾಲದಲ್ಲಿ 1,000 ರೂಪಾಯಿ ಸೇರಿಸೋದು ಬೆಸ್ತರ ಜನಾಂಗದವರು, ತಿಳಿದ್ರ ಜನಾಂಗದವರು, ಎಸ್ಸಿಗಳು, ಓಯಿಗಳು ಪ್ರತಿಯೊಬ್ಬರೂ ನಮಗೆ ಸಹಕಾರ ಕೊಟ್ಟರು. ಹೀಗಾಗಿ ನನಗೆ ವಿಶ್ವಾಸ ಇದೆ, ಮುಂದಿನ ದಿನಗಳಲ್ಲಿ ನಾವೆಲ್ಲ ಇದೇ ರೀತಿ ಅಣ್ಣ ತಮ್ಮದಿರಾಗಿ ಮುನ್ನಡೆಸ್ಕೊಂಡು ಹೋಗೋಣ. ನಾನು ಯಾಕಾದರೂ ನೋಯಿಸಿದರೆ ನನಗೆ ದಯವಿಟ್ಟು ಕ್ಷಮಿಸ್ಬಿಡಿ. ನಿಮ್ಮ ಪ್ರೀತಿ ವಿಶ್ವಾಸ ಇದೇ ರೀತಿ ಇರಲಿ. ನಿಮ್ಮ ಪ್ರೀತಿ ವಿಶ್ವಾಸನೇ ನಾನು ಇನ್ನೂ ಹೆಚ್ಚಿನ ಅಭಿವೃದ್ಧಿ ಕೆಲಸಗಳನ್ನು ಮಾಡಲಿಕ್ಕೆ ನನಗೆ ಅನುಕೂಲ ಆಗ್ತದೆ. ನನ್ನ ಹಿಂದೆ ಜನ ಇದ್ದಾರೆ, ನನ್ನ ಮಾತಿಗೆ ಬೆಲೆ ಇದೆ ಅಂತ ಹೇಳಿದ್ರೆ ಸ್ವಾಭಾವಿಕವಾಗಿ ಎಲ್ಲರೂ ನನಗೆ ಗೌರವನ ಕೊಡಲೇಬೇಕಾಗ್ತದೆ. ಅದನ್ನು ನಾನು ಸಂಪಾದನೆ ಮಾಡ್ತೇನೆ. ನಿಮ್ಮ ಸಹಕಾರ ಇರಲಿ. ಇವತ್ತು ನೀವೆಲ್ಲ ಬಂದಿರೋದೇ ನನಗೆ ಭಾಳ ದೊಡ್ಡ ಸಂತೋಷ. ಈ ಮಧ್ಯದಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಭಾರತ ಸರ್ಕಾರದವರು ಭಾಳ ದೊಡ್ಡ ಹುದ್ದೆಯನ್ನು ಕೊಟ್ಟಿದ್ದಾರೆ. ಭಾಳ ದೊಡ್ಡ ಹುದ್ದೆ ಅದು. ಅವರು ಮಾಜಿ ಮುಖ್ಯಮಂತ್ರಿಗಳು ಮತ್ತು ಒಂದು ಪಕ್ಷದ ಅಧ್ಯಕ್ಷರು ಅನ್ನೋ ಕಾರಣದಿಂದ ಅವರಿಗೆ ಬೃಹತ್ ಕೈಗಾರಿಕಾ ಇಲಾಖೆಯನ್ನು ಕೊಟ್ಟಿದ್ದಾರೆ. ಅವರು ಮನಸ್ಸು ಮಾಡಿದ್ರೆ ಬೇಕಾದಷ್ಟು ಕೆಲಸಗಳನ್ನು ರಾಜ್ಯದಲ್ಲಿ ಮಾಡ್ಬೋದು ಅಂತೇಳಿ ನಾನು ಅಂದ್ಕೊಂಡಿದ್ದೇನೆ. ಅವ್ರಿಗೂ ಸಹಿತ ಕೆಲಸ ಮಾಡಬೇಕು ಅನ್ನೋ ಉತ್ಸಾಹ ಅವರಿಗಿದೆ. ಅವರು ಎಷ್ಟಾಗುತ್ತೆ ಅಷ್ಟು ಭಾರತ ಸರ್ಕಾರದಿಂದ ನಮಗೆ ಮಾಡಲಿ. ನಾವು ಅವ್ರಿಗೆ ಚಿರಋಣಿಗಳಾಗಿರೋಣ. ಪಕ್ಷದ ಆಧಾರದ ಮೇಲೆ ಯಾರಿಗೂ ತೊಂದರೆ ಕೊಡೋಕ್ಕೆ ಹೋಗಬೇಡಿ. ಅವ್ರು ಆ ಪಾರ್ಟಿ ಈ ಪಾರ್ಟಿ ಅಂತೇಳಿ ಅವ್ರವ್ರ ಪಾರ್ಟಿದವರವರು ಎಲೆಕ್ಷನ್ ಬಂದಾಗ ಮಾಡ್ಕೊತಾರೆ. ಈ ಸಂದರ್ಭದಲ್ಲಿ ಕೆಲಸಗಳನ್ನು ಮಾಡೋದನ್ನು ನೀವು ಸಹಿತ ಜಾಣತನದಿಂದ ಕೆಲಸಗಳನ್ನು ಮಾಡೋದನ್ನು ಕಲ್ತ್ಕೊಳ್ಳಿ. ಬೋರ್ಡ್ಗಳ ಬದಲಾವಣೆ ಮಾಡ್ಕೊಳ್ಳಿ. ಹಾರ ಎರಡು ಹಾಕಿ ಎಷ್ಟೇ ನಾನು ಹೇಳಿ ನಿಮಗೆಲ್ಲ ನಾನು ತುಂಬ ಚಿರುಣಿಯಾಗಿದ್ದೇನೆ. ಥ್ಯಾಂಕ್ ಯು ವೆರಿ ಮಚ್. ನಾನು ಮತ್ತೆ ಬರ್ತಾ ಇರ್ತೀನಿ. ನಿಮಗೆಲ್ಲ ನಾನು ಚಿರುಣಿ ಯಾರು ಬೆಳೆಸಬೇಕು, ಯಾರು ಬೆಳೆಸಬೇಕು ಅಂತಕ್ಕಂಥದ್ದು ನನಗೂ ಸಹಿತ ಇದೆ. ಕೆಲವರು ನಾನು ಮಾಡೋಕ್ಕಾಗಿಲ್ಲ, ನೋಡೋಣ ಮುಂದಿನ ದಿನಗಳಲ್ಲಿ. ಅದಕ್ಕೆ ನಾನು ನಿಸ್ವಾರ್ಥಿ ಆಗಿರೋದ್ರಿಂದ ಇನ್ಮೇಲೆ ಮಾತಿಗೆ ಹೆಚ್ಚಿನ ಬೆಲೆ ಇರ್ತದೆ ಅಂತ ತಿಳಿದಿದ್ದೇನೆ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮಕ್ಕೆ ನಮ್ಮ ಪತ್ರಿಕಾ ಮಾಧ್ಯಮದವರು ಬಂದಿದ್ದಾರೆ. ಕೃಷ್ಣಮೂರ್ತಿ, ಆಮೇಲೆ ಬಾಬುರಾವಲ್ಲಿ ಬಾಬುರಾವ್ ಆಗಾಗ ಭಾಳ ಮಾರ್ಮಿಕವಾಗಿರ್ತಕ್ಕಂಥ ವ್ಯಕ್ತಿ ಕೃಷ್ಣಮೂರ್ತಿ. ನೀವು ಸ್ವಲ್ಪ ಓಪನ್ ಆಗಿ ಬರೆದು ಬಿಡ್ತೀರ. ಭಾಳ ಕಿಲಾಡಿ. ನನಗೆ ಮೆಸೇಜ್ ಕಳಿಸುವಾಗ ಏನೋ ಒಂದು ಚಿಟ್ಟೇಲಿ ಕಳಿಸಿದ್ದಾನೆ ಅಂತ ಹೇಳಿದ್ರೆ ಅದಕ್ಕೇನೋ ಒಂದು ಅರ್ಥ ಇರ್ತದೆ. ಬುದ್ಧಿವಂತ ಅವನು. ಪ್ರಜಾವಾಣಿಗೋ ಅಥವಾ ದೊಡ್ಡ ಪತ್ರಿಕೆಗೆ ಸೇರ್ಕೋಬೋದಾಗಿತ್ತು. ಅದನ್ನೆಲ್ಲ ಬಿಟ್ಟು ನೀವೆಲ್ಲ ದುಡಿದಿದ್ದೀರಾ. ನಿಮ್ಮದೇ ಆದ ಪಾತ್ರ, ಕೊಡುಗೆ ಸಹಿತ ಇದೆ. ನಾನು ಯಾವತ್ತೂ ನಿಮ್ಮನ್ನು ನೆನೆಸ್ಕೊಳ್ತೀನಿ ಅಂತ ಹೇಳಿ ನಮ್ಮ ಎಲ್ಲ ಮುಖಂಡರಿಗೂ ಸಹಿತ ನಾನು ಕೈ ಮುಗಿದು ನಿಮಗೂ ಒಳ್ಳೆಯದಾಗಲಿ ಅಂತೇಳಿ ಭಗವಂತನ ಪ್ರಾರ್ಥನೆ ಮಾಡ್ತೇನೆ. ಎಲ್ಲರಿಗೂ ನಮಸ್ಕಾರ. 5,000 ಎಕರೆ ಜಮೀನು ಯಾವ ತಾಲೂಕಲ್ಲಿ ಸಿಗ್ತದೆ ಅದ್ರ ಮೇಲೆ ಹೋಗ್ತಾರೆ. ನಾವೇನೇ ಇಲ್ಲಿಂದ ರೆಕಮೆಂಡ್ ಮಾಡಿದ್ರು ಅಲ್ಟಿಮೇಟ್ಲಿ ಗೌರ್ಮೆಂಟ್ ಆಫ್ ಇಂಡಿಯಾ ಅವರು ಡಿಸಿಷನ್ ತೊಗೊಳ್ಳೋರು. ಸೊ ರಾಜ್ಯ ಸರ್ಕಾರ ಏನು ಸಲಹೆ ಮಾಡ್ತಾರೆ ಅದರದ್ದೇ ನನ್ನ ಅಭಿಪ್ರಾಯ, ಬೇರೆ ಅಭಿಪ್ರಾಯ ಇಲ್ಲ ನನ್ನದು. ಇಲ್ಲಿ ಇದು ವಿಮಾನ ನಿಲ್ದಾಣ ಮಾಡಿದ್ರು ಅನುಕೂಲನೂ ಇದೆ, ಅನಾನುಕೂಲನೂ ಇದೆ. ಅದೇ ಅನಾನುಕೂಲ ಅಂತ ಹೇಳಿದ್ನಲ್ಲ, ಅನಾನುಕೂಲ ಹೇಳಿದ್ನಲ್ಲ, ಖಂಡಿತವಾಗಿ ಆತಂಕ ಇದೆ. ನಾನು ಅನ್ಕೊಂಡಿದ್ದೀನಿ ಅದು ಕನಕಪುರದಲ್ಲಿ ಆಗಲ್ಲ ಅಂತ. ಆಗಲ್ಲ. ಇಲ್ಲಿ 5,000 ಎಕರೆ ಜಮೀನು ಸಮತಟ್ಟವಾಗಿರ್ತಕ್ಕಂಥ ಜಮೀನು ಎಲ್ಲೂ ಸಹಿತ ಸಿಗೋಂಗೆ ಕಾಣ್ತಾ ಇದೆ. ಆದರೆ ಅಲ್ಟಿಮೇಟ್ಲಿ ಇಟ್ ಈಸ್ ಟೆಕ್ನಿಕಲ್ ಕಮಿಟಿ. ಒಂದು ರಾಜಕೀಯದಲ್ಲಿ ಹೊಟ್ಟೆ ಕಿಚ್ಚೇ ಪ್ರಾಬ್ಲಮ್, ಬೇರೆ ಇನ್ನೇನು. ಮುಖಂಡರುಗಳಿಗೆ ಹೊಟ್ಟೆ ಕಿಚ್ಚು ಜಾಸ್ತಿ. ಯಾರಾದರೂ ಒಬ್ಬರು ಮುಖ್ಯಮಂತ್ರಿ ಆದರೆ ಅವ್ನು ಕೆಡೋದು ಹೆಂಗೆ ಅಂತ ಸತ್ಯಾಸತ್ಯತೆ ನೋಡಿರೋರು ಯಾರು? ಈಗ ಅವ್ರೇನೋ ಒಂದು ಸೂತ್ರದ ಮೇಲೆ ಕಾಂಗ್ರೆಸ್ ಹೈಕಮಾಂಡು 136 ಸೀಟ್ ತಗೊಂಡ್ಮೇಲೆ ಇಷ್ಟಿಷ್ಟು ವರ್ಷ ಮಾಡಬೇಕು ಅಂತೇಳಿ ಮಾತುಕತೆ ಆಗಿದೆ ಅಂತ ಸುದ್ದಿ ಇದೆ. ಸೊ ಅವರು ಟರ್ಮನ್ನು ಕಂಪ್ಲೀಟ್ ಮಾಡೋಕ್ಕೆ ಅವ್ರಿಗೆ ಬಿಡಬೇಕಾಗಿತ್ತು. ಯಾರಿಗೆ? ಸಿದ್ದರಾಮಯ್ಯನಿಗೆ ಬಿಡಬೇಕು. ಸಿದ್ದರಾಮಯ್ಯನವ್ರಿಗೆ ಈಗ ಅವ್ರಿಗೆ ಅಭದ್ರತೆ ಮಾಡೋದು ಅಂತ ಹೇಳಿದ್ರೆ ಅದು ರಾಜ್ಯ ಸರ್ಕಾರದ ಅಭದ್ರತೆಯಿಂದ ಅಭಿವೃದ್ಧಿಗೆ ಭಾಳ ತೊಂದರೆ ಆಗ್ತದೆ. ಈಗ ಬೇಕಾದಷ್ಟು ಸಂಸ್ಥೆಗಳಿವೆ, ಲೋಕಾಯುಕ್ತ ಇದೆ, ಪೊಲೀಸ್ ಇದೆ, ಇಂಟೆಲಿಜೆನ್ಸ್ ಇದೆ,
ಇವರೆಲ್ಲ ಎನ್ಕ್ವೈರಿ ಮಾಡ್ಬೋದಲ್ಲ. ಯಾರೋ ಒಬ್ಬರು ಅರ್ಜಿ ತಂದು ಕೊಟ್ಟರು ಅನ್ನೋ ಕಾರಣಕ್ಕೇ ಇಮಿಡಿಯೇಟಾಗಿ ನೀವು ಮೇಲೆ ಅರೆಸ್ಟ್ ಮಾಡಿಬಿಟ್ಟು ಕೇಸ್ ಹಾಕ್ಬಿಡು ಅಂದರೆ ಹೆಂಗಾಯ್ತದೆ? ಸೊ ಇದೆಲ್ಲ ತೀರ್ಮಾನ ಆಗ್ತದೆ, ಇವತ್ತೆಲ್ಲ ನಾಳೆ ಆಗ್ತದೆ. ಅಭದ್ರ ಮಾಡೋಕ್ಕೆ ಹೋಗಬಾರ್ದು. ಸಿದ್ದರಾಮಯ್ಯನವ್ರನ್ನ ಕೆಡೋದು ಕೆಲವ್ರಿಗೆ ಆಸೆ ಇರ್ಬೋದು, ಅದರಿಂದೇನು ಉಪಯೋಗ ಆಗೋದಿಲ್ಲ. ಪ್ರಕಾರ ನಾವೆಲ್ಲ ಭದ್ರಾಗಿರಬೇಕು. ಒಂದು ಪಾರ್ಟಿನಲ್ಲಿ ಇದ್ದ ಮೇಲೆ ಬೇರೆ ಕಡೆಗೆ ಹೋಗಬಾರ್ದು. ಅವ್ರಿಗೂ ಗೊತ್ತಿದೆ, ಎಲ್ಲ ವಿಷಯಗಳು ಗೊತ್ತಿರ್ತದೆ. ಕಾಂಗ್ರೆಸ್ ಪಾರ್ಟಿ ಇಷ್ಟೊಂದು ದೊಡ್ಡ ಇತಿಹಾಸ ಇದೆ. ಕಾಂಗ್ರೆಸ್ ಪಾರ್ಟಿ ಮತ್ತೆ ಹರಿಯಾಣದಲ್ಲಿ ಗೆಲ್ತದೆ, ಛತ್ತೀಸ್ಗಢದಲ್ಲಿ ಗೆಲ್ತದೆ, ಮಹಾರಾಷ್ಟ್ರದಲ್ಲಿ ಗೆಲ್ತದೆ. 3-4 ರಾಜ್ಯ ಸರ್ಕಾರಗಳು ಕಾಂಗ್ರೆಸ್ಸೇ ಬರ್ತದೆ, ಅದರಲ್ಲೇನು ಸಂಶಯ ಇಲ್ಲ. ಕಾಂಗ್ರೆಸ್ ಮತ್ತೆ ಹಿಂದಿನ ವೈಭವದ ಸ್ಥಿತಿಗೆ ಹೋಗೋದ್ರಲ್ಲೂ ನನಗೇನು ಅನುಮಾನ ಇಲ್ಲ. ನನಗೆ ಕಾಂಗ್ರೆಸ್ಸು ಮುಂಚಿನ ಸ್ಥಿತಿಗೆ ಹೋಗ್ತದೆ ಅನ್ನೋದ್ರ ಬಗ್ಗೆ ನನಗೇನು ಅನುಮಾನ ಇಲ್ಲ. ಹೋಗ್ತಾರೆ ಅವರು. ಈಗ 100 ಸೀಟ್ ಬಂದಿದೆ 44ರಿಂದ. ಇನ್ನು ಮುಂದಿನ ದಿನಗಳು ಇನ್ನೂ ಹೆಚ್ಚಾಗ್ಬೋದು. ಹಾಗೆಲ್ಲ ಒಬ್ಬರನ್ನ ನಾವು ತೀವ್ರವಾಗಿ ಖಂಡನೆ ಮಾಡೋದು ಇದರ ಉಪಯೋಗ ಆಗೋದಿಲ್ಲ. ಆಯ್ತಾ ನಿಮಗೆ? ಹೊಟ್ಟೆ ಕಿಚ್ಚು ಅಷ್ಟೇ, ಇನ್ನೇನಿದೆ ಬೇರೆ? ಈಗ ಸಿದ್ದರಾಮಯ್ಯನಿಗೆ ಏನೋ ಒಂದು ಅವಧಿ ಕೊಟ್ಟಿದ್ದಾರೆ, ಅವ್ರು ಮುಗಿಸ್ತಾರೆ. ಆಮೇಲೆ ಶಿವಕುಮಾರ್ಗೆ ಹೇಳಿದ್ದಾರೆ ಅಂತ ಕೇಳ್ಪಟ್ಟಿದ್ದೇನೆ, ಅವ್ರು ಮುಗಿಸ್ಲಿ. ಜನಗಳ ಹತ್ರ ಹೋಗಲಿ. 136 ಸೀಟ್ ತಗೊಂಡಿದ್ರು ಕಾಂಗ್ರೆಸ್ನವರು. ಇವರು ಬೇರೆ ಪಾರ್ಟಿಯವರೆಲ್ಲ ಸೇರಿ 118-19 ಬರಬೇಕು. ಬರಲಿ, ಅವ್ರಿಗೆ ಯಾರು ಬೇಡ ಅಂತಾರೆ? ಹಾಂ, ಇದೆಲ್ಲ ಸುಲಭವಾದ ಮೆಥಡ್ಗಳು. ಯಾವುದು ಅಸ್ಥಿರಗೊಳಿಸೋದು ಭಾಳ ಸುಲಭವಾದ ಕೆಲಸ. ಈಗ ಉದಾಹರಣೆಗೆ ನಿಮ್ಗೆ ಹೇಳ್ತೀನಿ ಕೇಳಿ. ದೇವರಾಜ ಅರಸು ನಾನು ಕಂಡಂಥ ಒಬ್ಬ ಸಮರ್ಥ ನಾಯಕ ದೇವರಾಜ ಅರಸು ಅವರು. ದೇವರಾಜ ಅರಸು ಮೇಲೆ ಈಗ ಯಾರ್ಯಾರು ಮಾತಾಡ್ತಾ ಇದ್ದಾರೆ, ಇವರೆಲ್ಲ ಸೇರ್ಕೊಂಡು ಒಂದು ಆಯೋಗನೇ ನೇಮಕ ಮಾಡಿದ್ವಿ. 6 ತಿಂಗಳು ಅವ್ರನ್ನ ಸರ್ಕಾರನ ಡಿಸ್ಮಿಸ್ ಮಾಡಿಸ್ಬಿಟ್ವಿ, ದೇವರಾಜ ಅರಸು ಸರ್ಕಾರನ. ಗ್ರೋವರ್ ಆಯೋಗ ಅಂತ ಆಯೋಗ ನೇಮಕ ಆಯಿತು. ಆಯೋಗದಲ್ಲಿ ಏನು ಬಂತು? ಏನೋ ಒಂದು ತಪ್ಪೇ ಇಲ್ಲ ಅಂತಾಯಿತು. ಆದರೆ ಅಧಿಕಾರ ಕಳ್ಕೊಂಡ. ಆ ಕಳ್ಕೊಂಡ ಅನ್ನೋ ಅನುಕಂಪದಿಂದ ಮತ್ತೆ 170 ಸೀಟ್ ಕೊಟ್ಟರು ಜನಗಳವನು. 170 1977-78. ಹೀಗಾಗಿ ಎಲ್ಲ ಹೊಟ್ಟೆ ಕಿಚ್ಚಿನ ರಾಜಕೀಯ ಅಷ್ಟೇ, ಬೇರೆ ಇನ್ನೇನಿಲ್ಲ. ಥ್ಯಾಂಕ್ ಯು. ಸದಾ ನಿಮ್ಮ ಸೇವೆಯಲ್ಲಿ ಪ್ರಜಾ ಭಾರತ ನ್ಯೂಸ್ ವೀಕ್ಷಕರೇ, ಸಾಮಾಜಿಕ ನ್ಯಾಯಕ್ಕಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಧನ್ಯವಾದಗಳು.